ನಮಸ್ಕಾರ ಭಾರತೀಯರೇ, ಶುಭೋದಯ. ಇವಾಗ ನಾನು ಈ ಸೋರೆಕಾಯಿನಿಂದ ಒಂದು ಹೆಲ್ದಿ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ವೆಯ್ಟ್ ರಿಡ್ಯೂಸಿಂಗಿಗೆ, ಆಮೇಲೆ ನಮ್ಮ ಡಯಾಬಿಟಿಕ್ ಕಂಟ್ರೋಲಿಗೆ, ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನಾನು ಇಷ್ಟು ಪೀಸನ್ನು ಸೋರೆಕಾಯಿ ತೊಗೊಂಡಿದ್ದೀನಿ. ಕರಿಬೇವು ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಕರಿಬೇವು ಕಣ್ಣಿಗೆ, ಕೂದಲಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೆಯದು, ಒಂದು ಗುಣಕಾರಿ ಇರುವಂಥ ಒಂದು ಸೊಪ್ಪು. ಆಮೇಲೆ ಶುಂಠಿ ಒಂದು ಪೀಸ್ ತೊಗೊಂಡಿದ್ದೀನಿ, ಲಿಂಬೆಹಣ್ಣು, ಆಮೇಲೆ ಬ್ಲ್ಯಾಕ್ ಸಾಲ್ಟ್. ಇದೇನಪ್ಪ ಅಂತಂದರೆ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದು ಪೌಡರ್ ಏನಪ್ಪ ಅಂತಂದರೆ, ಇದು ನುಗ್ಗೆ ಸೊಪ್ಪಿರುತ್ತಲ್ವ, ನುಗ್ಗೆ ಸೊಪ್ಪನ್ನು ನೆರಳಿನಲ್ಲೇ ಒಣಗಿಸ್ಬಿಟ್ಟು ನಾನು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಎರಡೂ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಹೆಲ್ತ್ ಕಂಟ್ರೋಲ್ ಮಾಡಲಿಕ್ಕೆ, ಆಮೇಲೆ ಶುಗರ್ ಕಂಟ್ರೋಲಿಗೆ, ಆಮೇಲೆ ಏಜಿಂಗ್ ಸ್ಲೋ ಆಗೋದಕ್ಕೆ. ಓಕೆ, ಈಗ ನಾನು ಅದನ್ನು ಸೋರೆಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಬಲ್ತಿತ್ತು ಅಂತಂದರೆ ಅದ್ರ ಒಳಗಡೆಯಿಂದ ಬೀಜ ತೆಗೆದುಬಿಡ್ರಿ. ಎಳೆದಿತ್ತು ಅಂತಂದರೆ ಏನೂ ಪರವಾಗಿಲ್ಲ, ಅದ್ರ ಜೊತೆಗೇ ಮಿಕ್ಸಿ ಮಾಡ್ಬೋದು. ಈಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಬರ್ತೀನಿ. ಲೆಮನ್ನನ್ನು ನಾವು ಆಮೇಲೆ ಹಾಕ್ಕೊಳ್ಳೋಣಂತೆ. ಈಗ ಎಲ್ಲನೂ ಜ್ಯೂಸಸ್, ಆಮೇಲೆ ಕರಿಬೇವು, ಬ್ಲ್ಯಾಕ್ ಸಾಲ್ಟ್ ಎಲ್ಲನೂ ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಏನು ಹೇಳಬೇಕು ಅಂತಂದರೆ, ಇದು ಪೌಡರ್ ಇದೆಯಲ್ಲ, ಆದಷ್ಟು ಬೇಗ ನೀರಿನಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಆಮೇಲೆ ಹಾಕ್ಕೋಬೇಕು ಅಂತಂದರೆ ಇದು ಆಗೋದೇ ಇಲ್ಲ. ಮೀನ್ಸ್ ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಗಂಟು ಉಳ್ಕೊಳ್ಳುತ್ತೆ. ಜ್ಯೂಸ್ ರೆಡಿ ಆದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಅಂತಂದರೆ, ಅದ್ರ ಸಲುವಾಗಿ ನಾವು ಇದನ್ನು ಇದೇ ಟೈಮಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಹಲೋ ಫ್ರೆಂಡ್ಸ್, ನೋಡಿರಿ, ಜ್ಯೂಸ್ ರೆಡಿ ಆಗೈತೆ. ಇಷ್ಟೋ ತನಕ ನಾನು ಏನು ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲನೂ ಹಾಕಿ ಮಾಡಿರೋಂಥ ಟೇಸ್ಟಿ ಹೆಲ್ದಿ ಸೋರೆಕಾಯಿ ಜ್ಯೂಸ್ ರೆಡಿ ಆಗೈತಿ. ಸೊ ನಾನು ಇದನ್ನೀಗ ತೋರಿಸ್ತಾ ಇದ್ದೀನಿ. ಈ ಫಾರ್ಮಲ್ಲಿ ಸ್ವಲ್ಪ ಗಟ್ಟಿನೇ ಇರುತ್ತೆ. ನಿಮಗೆ ಬೇಕು ಅಂತಂದರೆ ನೀವು ನೀರು ಆ್ಯಡ್ ಮಾಡ್ಕೋಬಹುದು ಇನ್ನೂ ಒಂದು ಸ್ವಲ್ಪ. ನನಗೆ ಇದು ಕನ್ಸಿಸ್ಟೆನ್ಸಿ ಇದು ಸರಿ ಅನಿಸುತ್ತೆ. ನಾನು ಖಾಕೆ ಪಿಯೋ ಅವ್ರು ಪೀಕೆ ಖಾಯೋ ಅಂತಾರಲ್ಲ, ಆ ರೀತಿ ಇದನ್ನು ನಾನು ಕನ್ಸ್ಯೂಮ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿರಿ, ಇದನ್ನೇ ಈ ರೀತಿಯೆಲ್ಲ ನೀವು ತಯಾರು ಮಾಡಿಕೊಂಡು ಡೈಲಿ ಇಲ್ಲ ಅಂತಂದ್ರೂ ವಾರದಲ್ಲಿ ಒಂದು 2 ದಿನ 3 ದಿನ ಆದರೂ ಇದನ್ನು ಈ ರೀತಿ ತೊಗೋತಾ ಬನ್ನಿರಿ. ಅದರಿಂದ ನೀವು ಫುಲ್ ಎನರ್ಜೆಟಿಕ್ ಆಗಿ ಹೆಲ್ದಿಯಾಗಿ ಇರಬಹುದು. ಬಾಯ್. ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ